ಇನ್ನು ಮಧು ಬಂಗಾರಪ್ಪ ಸಂದರ್ಶನದ ಪೂರ್ಣ ಭಾಗ ಮಧು ಶಿವಮೊಗ್ಗ ಶಿಕಾರಿ ಕಾರ್ಯಕ್ರಮ ಸಂಜೆ 7:15ಕ್ಕೆ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ಇದು 20% ಸರ್ಕಾರ ರಾಹುಲ್ಗಾಗಿ ಹಣ ಸಂಗ್ರಹಿಸ್ತಾ ಇದ್ದಾರೆ ಎಂದ ಬಿಜೆಪಿ. ತನಿಖೆ ಆಗಲಿ, ವರದಿ ಕೊಡ್ಲಿ ಅಂತ ಕೃಷ್ಣ ಬೈರೇಗೌಡ ತಿರುಗೇಟು. ಐಟಿ ದಾಳಿ ವಿಚಾರದಲ್ಲಿ ಕೆಸರರ ಚಾಟ. ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೆಯೇ ಕಾಂಗ್ರೆಸ್ ನಡುವೆ ಇದೀಗ ಕೆಸರರ ಚಾಟ ನಡೀತಾ ಇದೆ. ಗ್ರಾಮೀಣಾಭಿವೃದ್ಧಿ ಇಂಜಿನಿಯರ್ ನಾರಾಯಣಗೌಡ ಹೋಟೆಲ್ನಲ್ಲಿ ಸಂಗ್ರಹಿಸಿಟ್ಟಿದ್ರು ಎನ್ನಲಾದ 2 ಕೋಟಿ ಹಣ ಸೀಸ್ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕಟು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಇದು ರಾಹುಲ್ ಗಾಂಧಿಗೆ ಕಳಿಸೋಕೆ ಅಂತಾನೆ ಸಂಗ್ರಹಿಸಿದ್ದ ಹಣವಾಗಿದೆ. ರಾಜ್ಯದಲ್ಲಿರೋದು 20% ಸರ್ಕಾರ ಅಂತ ಯಡಿಯೂರಪ್ಪ ಅವರು ಆರೋಪವನ್ನ ಮಾಡಿದ್ದಾರೆ. ಅಲ್ಲದೆ ಅಧಿಕಾರಿಗಳ ಮೂಲಕ ಹಣ ಸಂಗ್ರಹಣೆ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ. ಹಾರಿಕೆ ಉತ್ತರ ಕೊಡದೆ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟ ಉತ್ತರವನ್ನ ಕೊಡಬೇಕು ಅಂತ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಚುನಾವಣೆಗಾಗಿ ರಾಹುಲ್ ಗಾಂಧಿಯವರ ಕಾರ್ಯಕ್ರಮಗಳಿಗಾಗಿ ಡೆಲ್ಲಿಗೆ ರಾಹುಲ್ ಗಾಂಧಿಯವರಿಗೆ ಹಣವನ್ನು ಕಳಿಸೋದಕ್ಕಾಗಿ ಅಧಿಕಾರಿಗಳಿಂದ ಸಂಗ್ರಹ ಮಾಡ್ತಾ ಇರುವಂಥ ಹಣ ಇವತ್ತು 2 ಕೋಟಿ ರೂಪಾಯಿ ಒಂದು ಕಡೆ ಸಿಕ್ಕಿರುವಂಥದ್ದು, ಇನ್ನೊಂದು ಮನೆಯಲ್ಲಿ ರೈಡ್ ಮಾಡಿದಾಗ 25 ಲಕ್ಷ ಸಿಕ್ಕಿರುವಂಥದ್ದು. ಇದು 10% ಹಣ ಅಲ್ಲ, 20% ಹಣ ಅನ್ನುವಂಥದ್ದು ಸಾಬೀತಾಗಿದೆ. ಇದಕ್ಕೆ ಸಿದ್ದರಾಮಯ್ಯನವರೇನು ಉತ್ತರ ಕೊಡ್ತಾರೆ, ಕುಮಾರಸ್ವಾಮಿಯವರೇನು ಉತ್ತರ ಕೊಡ್ತಾರೆ ಅನ್ನೋದನ್ನು ಈ ನಾಡಿನ 6.5 ಕೋಟಿ ಜನ ಕಾಯ್ತಾ ಇದ್ದಾರೆ. ಅಧಿಕಾರಿಗಳೇ ಇವತ್ತು ಪರ್ಸೆಂಟೇಜ್ ಹಣವನ್ನು ಸಂಗ್ರಹ ಮಾಡಿ ಹೋಟೆಲಲ್ಲಿ ರೂಮ್ ಮಾಡಿಕೊಂಡು ಹಣ ಸಂಗ್ರಹ ಮಾಡೋದು ಮಟ್ಟಿಗೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಮಾನ ಮರ್ಯಾದೆ ಕಿಂಚಿತ್ತಿಲ್ಲ. ಇಂಥವರ ಬಗ್ಗೆ ನಾಡಿನ 6.5 ಕೋಟಿ ಜನ ಎಚ್ಚರ ವಹಿಸಬೇಕು. ಈ ಚುನಾವಣೆಯಲ್ಲಿ ಹಣದ ಪ್ರಭಾವದ ಸಲುವಾಗಿ ಹಣವನ್ನು ಕೊಡಲಿಕ್ಕೆ ಇವತ್ತು ಈ ರೀತಿಯ ಹಣವನ್ನು ಬೇಕಾಯ್ದಿಸಿರ ಮತ್ತು ಇವತ್ತು ಈ ಅಧಿಕಾರಿಗಳ ಮುಖಾಂತರ ಹಣ ಸಂಗ್ರಹ ಮಾಡಲಿಕ್ಕೆ ಒಂದು ಪ್ರಾರಂಭ ಮಾಡಿದ್ದಾರೆ ಅನ್ನುವಂಥದ್ದು ಇದು ಮೇಲ್ನೋಟಕ್ಕೆ ಸಾಬೀತಾಗ್ತದೆ. ಅದಕ್ಕಾಗಿ ನಾನು ಚುನಾವಣಾ ಆಯೋಗಕ್ಕೆ ಒತ್ತಾಯ ಮಾಡುವಂಥದ್ದು, ಇದನ್ನ ಪೂರ್ತಿಯಾಗಿ ಈ ಏನು ಜಪ್ತಿ ಮಾಡಿರಲ್ಲ ಇದರ ಬಗ್ಗೆ ಕೂಲಂಕಷವಾದಂಥ ತನಿಖೆ ನಡೀಬೇಕು. ಮತ್ತು ಕೇವಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಾತ್ರ ಅಲ್ಲ, ಇದರ ಹಿಂದೆ ಯಾವ ರಾಜಕಾರಣಿಗಳಿದ್ದಾರೆ, ಯಾವ ರಾಜಕೀಯ ಪಕ್ಷಗಳಿದ್ದಾರೆ, ಅದು ಕೂಲಂಕಷವಾಗಿ ತನಿಖೆಯಾಗಿ ಅವನ್ನ ಅರೆಸ್ಟ್ ಮಾಡುವಂಥದ್ದು, ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ಆಗಬೇಕು. ಅಂದಾಗ ಮಾತ್ರ ಒಂದು ನಿಷ್ಪಕ್ಷತನವಾದಂಥ ಇಲೆಕ್ಷನ್ ನಡೀಲಿಕ್ಕೆ ಸಾಧ್ಯತೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಆಡಳಿತವನ್ನು ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ. 10+10 ಅಂದ್ರೆ 20% ಸರ್ಕಾರ ಸಮ್ಮಿಶ್ರ ಸರ್ಕಾರ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಅನುಮಾನ ಇಲ್ಲ. ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಅಧಿಕಾರಿಗಳು, ಯಾಕಂದ್ರೆ ಅಧಿಕಾರಿ ನಿನ್ನೆ ರಾಜ್ಮಹಲ್ ಒಂದು ಲಾಡ್ಜ್ ಅನ್ನ ರೈಡ್ ಮಾಡಿದ ಸಂದರ್ಭದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 2 ಕೋಟಿಗೂ ಹೆಚ್ಚು ಹಣ ನಿನ್ನೆ ರೈಡ್ ನಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ 2 ಕೋಟಿ ಹಣ ರೈಡ್ ನಲ್ಲಿ ಸಿಕ್ಕಿದೆ ಅಂತಂದ್ರೆ ಯಾವುದೇ ಒಬ್ಬ ಅಧಿಕಾರಿ ತಮ್ಮ ಸ್ವ ಇಚ್ಛೆಯಿಂದ ಮಾಡೋಕೆ ಸಾಧ್ಯ ಇಲ್ಲ. ಬಹುಶಃ ಮೇಲಧಿಕಾರಿಗಳು, ಅಲ್ಲಿರ್ತಕ್ಕಂಥ ಮಂತ್ರಿಗಳು ಅವರ ಆದೇಶದ ಮೇಲೆಗೆ ಮಾಡ್ತಕ್ಕಂಥದ್ದು. ಹಾಗಾಗಿ ಸ್ಪಷ್ಟವಾಗಿದೆ. ಇದರಲ್ಲಿ ಸನ್ಮಾನ್ಯ ಸಚಿವರ ಒಂದು ಕೃಪಾ ಕಟಾಕ್ಷದಿಂದಲೇ ಒಂದು ಅಧಿಕಾರಿಗಳು ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಚುನಾವಣೆಗೋಸ್ಕರ ಒಂದು ಹಣವನ್ನು ಸಂಗ್ರಹ ಮಾಡ್ತಕ್ಕಂಥದ್ದು, ಎಲ್ಲ ಕಾಂಟ್ರಾಕ್ಟರ್ಗಳಿಂದ ಹಣವನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಏನು ಚುನಾವಣೆ ಯಾವ ರೀತಿ ಬರೋ ದಿನಗಳಲ್ಲಿ ಈ ಸಮ್ಮಿಶ್ರ ಸರ್ಕಾರ ಎದುರಿಸುತ್ತೆ ಅನ್ನೋದನ್ನ ಒಂದು ದಿಕ್ಸೂಚಿ ಕೂಡ ಹೌದು.